Audio Jungle. ನಮಸ್ಕಾರ ಫ್ರೆಂಡ್ಸ್, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, CMO ಸ್ಪರ್ಶ ಇಂಟಿಗ್ರೇಟೆಡ್ ಮೆಡಿಕಲ್ ಸೆಂಟರ್, ಚಿಕ್ಕಮಗಳೂರು. ಇತ್ತೀಚೆಗಂತೂ ಎಲ್ಲರಲ್ಲೂ ಒಂದು ಭಯ ಕಾಡ್ತಾ ಇದೆ. ಪ್ಯಾಂಡಮಿಕ್ ಶುರು ಆಗ್ತಾ ಇದೆ, ಮತ್ತೆ ಚೈನಾದಿಂದ ಹೊಸ ಒಂದು ವೈರಸ್ ಬರ್ತಾ ಇದೆ, ಮತ್ತೆ ಲಾಕ್ಡೌನ್ ಮಾಡಿಬಿಡ್ತಾರಂತೆ, ಮತ್ತೆ ಮಾಸ್ಕ್ ಹಾಕೋದು ಕಂಪಲ್ಸರಿ ಮಾಡಿಬಿಡ್ತಾರಂತೆ, ಮತ್ತೆ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು, ರಜೆಗಳು ಕೊಡ್ತಾರೆ. ಈ ರೀತಿ ಎಲ್ಲ ಸುಮಾರು ಸುದ್ದಿಗಳು ಹರಿದಾಡ್ತಾ ಇದೆ. ಇದಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ಒಮಿಕ್ರಾನ್ ಅಂತ ಒಂದು ವೈರಸ್ ಏನ್ ನಮ್ಮ ಲಾಸ್ಟ್ ಜನವರಿ ಬಂದಿತ್ತಲ್ಲ, ಈ ಒಂದು ಕೊರೋನಾ ವೈರಸ್ ಡೆಲ್ಟಾ ವೇರಿಯಂಟ್ ನಂತರದ ಒಂದು ಒಮಿಕ್ರಾನ್ ವೈರಸ್, ಅದರ ಒಂದು ವೇರಿಯಂಟ್ ಆಗಿ ಜಪಾನಿಂದ JN1 ಅಂತ ಒಂದು ವೈರಸ್ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದು ಫಸ್ಟ್ ಅಮೆರಿಕದಲ್ಲಿ ಕಾಣಿಸ್ಕೊಳ್ತು, ಜಪಾನ್ನಲ್ಲಿ ಕಾಣಿಸ್ಕೊಳ್ತು, ನಂತರ ಇವಾಗ ಇಂಡಿಯಾದಲ್ಲಿ. ಅದರಲ್ಲೂ ಇಂಡಿಯಾದಲ್ಲಿ 1800 1850 ಕೇಸಸ್ ಇವತ್ತಿನ ತನಕ ಆಗಿದೆ. ಆದ್ರೆ ಅದರಲ್ಲಿ 1500 ಕೇಸಸ್ ಅಂದ್ರೆ 90% ಆಫ್ ದ ಕೇಸಸ್ ಆಗಿರೋದು ಕೇರಳದಲ್ಲಿ. ಸೊ ಅದು ಕ್ರಮೇಣವಾಗಿ ಹರಡ್ತಾ ಇದೆ. ಸೊ ಹಾಗಾಗಿ ನಾವು ಇದನ್ನ ಭಯ ಪಡ್ಬೇಕಾ? ಇದ್ರ ಲಕ್ಷಣಗಳೇನು? ಇದು ಏನಾದ್ರು ಮುಂಚಿನ ಡೆಲ್ಟಾ ವೇವ್ ತರನೇ ಏನೋ ಸೆಕೆಂಡ್ ವೇವ್ ಅಲ್ಲಿ ನಮ್ಗೆ ತುಂಬಾ ಸಾವು ನೋವುಗಳಾಯ್ತು, ICUಗಳು ತುಂಬಿಟ್ವು, ಈ ತರ ತುಂಬಾ ಮೆಡಿಕಲ್ ಕ್ರೈಸಿಸ್ ಉಂಟಾಯ್ತು, ಆ ತರದ ಏನಾದ್ರು ಒಂದು ಪ್ರಾಬ್ಲಮ್ ತಂದ್ಬಿಡುತ್ತಾ? ನಾವು ಎಷ್ಟು ಭಯ ಪಡ್ಬೇಕು ಅಥವಾ ಜಾಗರೂಕರಾಗಿದ್ರೆ ಸಾಕು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ಒಂದು ಸಣ್ಣದಾಗಿ ಒಂದು ವೈಜ್ಞಾನಿಕ ವಿಶ್ಲೇಷಣೆಯೊಂದಿಗೆ ನಿಮ್ ಮುಂದೆ ಬಂದಿದ್ದೀನಿ. ನೋಡಿ ವೀಕ್ಷಕರೇ, ವೈರಸ್ ದ ಒಂದು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಒಂದು ವೈರಸ್ ಒಂದು ಕಡೆ ಬದುಕಬೇಕು ಅಂದ್ರೆ ಅದಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಹೋಸ್ಟ್ ಬೇಕು, ಅಂದ್ರೆ ಒಂದು ಜೀವ ಬೇಕು. ಆ ಜೀವದಲ್ಲಿ ಮಾತ್ರ ಅದು ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸ್ಕೊಂಡು ಹರಡಲಿಕ್ಕೆ ಸಾಧ್ಯ. ಈ ವೈರಸ್ಗಳು RNA ವೈರಸ್ಗಳು ಅಂತ ಹೇಳ್ತೀವಿ ನಾವು. RNA ಅಂತ ಹೇಳಿದ್ರೆ ನಮಗೆ DNA RNA ಅಂತ ಜೀನ್ಸ್ ಇರುತ್ತೋ ಅಲ್ಲಿ RNA ವೈರಸಸ್ ಅಂತ. ಈ RNA ವೈರಸ್ಗಳು ಸಾಮಾನ್ಯವಾಗಿ ವೆರಿ ವೊಲಟೈಲ್ ಟು ಮ್ಯೂಟೇಟ್ ಅಂದ್ರೆ ಈ ವೈರಸ್ಗಳು ಏನಂತ ಹೇಳಿದ್ರೆ ರೂಪಾಂತರೀಕರಣಗಳನ್ನು ಜಾಸ್ತಿ ಬೇಗ ಆಗ್ತದೆ. ಅದಕ್ಕೆ ಮ್ಯೂಟೇಷನ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ರೂಪವನ್ನ ತರ ಬದಲಾಯಿಸ್ಕೊಳ್ಳುವಂಥದ್ದು. ಅದು ಸ್ಟ್ರಕ್ಚರಲ್ ಇರ್ಬೋದು ಅಥವಾ ಫಂಕ್ಷನ್ ಅಲ್ಲಿ ಇರ್ಬೋದು, ಅದರ ಕಾರ್ಯಪ್ರವೃತ್ತಿಯಲ್ಲಿ ಬದಲಾವಣೆಗಳನ್ನ ತರುವಂಥದ್ದು ಇರ್ಬೋದು. ಆದ್ರೆ ಯಾವುದೇ ವೈರಸ್ ಆಗ್ಲಿ, ಒಂದು ವೈರಸ್ಗೆ ಒಂದು ಮನಸ್ಥಿತಿ ಅಂತ ಇರುತ್ತೆ. ನನ್ನ ಪ್ರಕಾರ ಹೇಳ್ಬೇಕು ಅಂತ ಹೇಳಿದ್ರೆ, ಒಂದು ವೈರಸ್ ತಾನು ಹರಡಬೇಕು, ನಮ್ಮ ಹೋಸ್ಟ್ಗಳ ಜೊತೆ ಸಂಮಿಲನವಾಗಿ ಅವ್ರ ಜೊತೆನೆ ಬದುಕಬೇಕು ಅಂತ ಒಂದು ಮನಸ್ಸಿರುತ್ತೆ. ಅಷ್ಟು ರೂಪಾಂತರಗಳನ್ನ ಕೊಳ್ತಾ ಅದು ಹೆಚ್ಚು ವಿರುಲೆನ್ಸ್ ಅಂದ್ರೆ ಮನುಷ್ಯನನ್ನ ಸಾಯಿಸುವಂತ ಕೆಪಾಸಿಟಿನ ಕಳ್ಕೊಳ್ತಾ ಬರುತ್ತೆ. ಇದೊಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ನಾವು ಈ ವೈರಸ್ನ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ನೋಡಿ ವೀಕ್ಷಕರೇ, 1919ರಲ್ಲಿ ಸ್ಪ್ಯಾನಿಷ್ ಫ್ಲೂ ಅಂತ ಒಂದು ಬಂತು. ಅದು ಒಂದು 100-102 ವರ್ಷಕ್ಕೆ ಹಿಂದ್ಗಡೆ, ಈ ಕೋವಿಡ್ ಬರಕ್ಕಿಂತ 100 ವರ್ಷದ ಮುಂಚೆ, ಎಕ್ಸಾಕ್ಟ್ಲಿ 1919ರಲ್ಲಿ. ಇದರಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಇದರಲ್ಲೂ ಕೂಡ ಇದೇ ತರ ವೇವ್ಸ್ ಗಳಿತ್ತು. ಫಸ್ಟ್ ವೇವ್ ಒಂದು ಲೆವೆಲ್ ಇತ್ತು, ಆ ಟೈಮಲ್ಲಿ ಅವ್ರಿಗೆ ಅಷ್ಟು ಗೊತ್ತಿರ್ಲಿಲ್ಲ, ಅಷ್ಟೊಂದು ಲಾಕ್ಡೌನ್ ಪ್ರೊಸೀಜರ್ ಇಲ್ಲ. ಅದಾದ ನಂತರ ಸೆಕೆಂಡ್ ವೇವ್ ಬಂತು. ಸೆಕೆಂಡ್ ವೇವ್ ನಲ್ಲಿ ಅಪಾರವಾಗಿ ಸಾವು ನೋವುಗಳಾದವು. ಅದಾದ ನಂತರ ಕೆಲವು ವೇರಿಯಂಟ್ಸ್ ಗಳು ಬಂದು ವರ್ಷಕ್ಕೊಂದ್ಸಲ ಸೀಸನ್ ಅಲ್ಲಿ, ಅಂದ್ರೆ ಇವಾಗ ಚಳಿಗಾಲ ಬಂದ ತಕ್ಷಣ ಸಾಧಾರಣವಾಗಿ ಏನ್ ಬರುತ್ತೋ ಅದೇ ತರ ಇದು ಕೂಡ ರೈಸ್ ಆಗ್ತಾ ಬಂತು. ಆದ್ರೆ ಅದು ಆ ಜನಾಂಗದಲ್ಲಿ, ಆ ಪಾಪ್ಯುಲೇಷನ್ ನಲ್ಲಿ ಮಿಲನ ಆಗೋಗ್ಬಿಡ್ತು. ಆಮೇಲೆ ಅದು ಕಂಪ್ಲೀಟ್ ಆಗಿ ಇರಾಡಿಕೇಟ್ ಆಗೋಗ್ಬಿಡ್ತು. ಸೊ ಹಾಗೆ ಇದು ಕೂಡ ನಮ್ಮ ಈ ವೈರಸ್ ಕೂಡ ಒಂದು RNA ವೈರಸ್. ಸೊ ನಾವು ಹಿಸ್ಟ್ರಿಯಿಂದ ಏನ್ ತಿಳ್ಕೊಬೇಕು ಅಂತ ಹೇಳಿದ್ರೆ, ಇದು ಹೋಗ್ತಾ ಈ ವೈರಸ್ಗಳು ಸಾಯಿಸುವಂತ ಒಂದು ಕೆಪಾಸಿಟಿನ ಕಳ್ಕೊಳ್ತವೆ, ಹರಡುವಂತ ಒಂದು ಕೆಪಾಸಿಟಿನ ಹೆಚ್ಚು ಮಾಡ್ಕೊಳ್ತವೆ. ಹಾಗಾಗಿ ನೀವು ನೋಡಿರ್ಬೋದು, ಒಮಿಕ್ರಾನ್ ವೇರಿಯಂಟ್ ಬಂದಾಗ ಸಡನ್ ಆಗಿ ಎಲ್ಲರಿಗೂ ಹರಡ್ಬಿಡ್ತು. ಇದ್ದಕ್ಕಿದ್ದಂಗೆ ಎಲ್ಲರಿಗೂ ಶತಕ್ಕೆ ಮುಜರ. ಆದ್ರೆ ಸಾವಿನ ಪ್ರಮಾಣ ಗಣನೀಯ ಕಡಿಮೆ ಆಯ್ತು. ಸೊ ಇದರಲ್ಲೂ ಕೂಡ ಇದುವರೆಗೂ ಯಾವುದು ಸಾವು ನೋವು ಸಂಭವಿಸಿಲ್ಲ. ಆದ್ರೂ ಕೆಲವರು ಮಾತ್ರ, ಈ ವೃದ್ಧರು ಮತ್ತು ಕೆಲವು ಮಕ್ಕಳು ಮಾತ್ರ ಸ್ವಲ್ಪ ಸೀರಿಯಸ್ ಇಲ್ನೆಸ್ಗೆ ಹೋಗ್ಬೋದು. ಸಿಂಪ್ಟಮ್ಸ್ ಏನು ಕೇಳ್ಬೋದು, ಹಂಗಾರೆ ಅದಕ್ಕೂ ಹಂಗಾರೆ ಇಲ್ಲ ಅಂತೀರಾ? ಹಂಗ ಸಿಂಪ್ಟಮ್ಸ್ ಏನು? ಸೇಮ್ ಸಿಂಪ್ಟಮ್ಸ್, ಕೆಮ್ಮು, ಶೀತ, ಜ್ವರ, ನೆಗಡಿ, ಮೈಕೈ ನೋವು ಬರುವಂಥದ್ದು, ಹೊಟ್ಟೆ ನೋವು, ಡೈರಿಯಾ ಆಗುವಂಥದ್ದು ಅಲ್ಲೇನಿತ್ತು ಅದೇ ಸಿಂಪ್ಟಮ್ಸ್ ಇಲ್ಲೂ ಆಗುತ್ತೆ. ಆದ್ರೆ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತೆ. ಆದ್ರೆ ಇದು ಒಮೈಕ್ರಾನ್ ವೈರಸ್ ಆಗಿರೋದ್ರಿಂದ ಕೆಲವು ಟೈಮ್ ಲಂಗ್ಸ್ ನಲ್ಲಿ ಈ ಕಫ ಕಟ್ಕೊಳ್ಳುವಂಥದ್ದು, ಚೆಸ್ಟ್ ಹೆವಿನೆಸ್ ಆಗುವಂಥದ್ದು, ಈ ತರ ಸಿಂಪ್ಟಮ್ಸ್ ಗಳು ಜಾಸ್ತಿಯಾಗಿ ಮಾಡಕ್ಕೆ ಉಂಟು ಮಾಡಬಹುದು. ಅಂದ್ರೆ ನಾವೇನು ಮಾಡ್ಬೇಕು ಇವಾಗ? ನಾವೀಗ ನಿಜವಾಗ್ಲೂ ಗಾಬರಿ ಆಗ್ಬೇಕಾ? ಇವಾಗ ಏನೋ ಒಂದೊಂದ್ ತರ ಈಗ ಕೆಲವು ಚಾನಲ್ಗಳಲ್ಲಿ ನಿಮಗೆ ನೋಡಿದ್ರೆ ಗಾಬರಿ ಹುಟ್ಟಿಸ್ತಾರೆ. ಆಕ್ಚುಲಿ ಮತ್ತೆ ಬಂದ್ಬಿಡುತ್ತೆ, ಮತ್ತೆ ICU ತುಂಬೋಗ್ಬಿಡುತ್ತೆ, ಮತ್ತೆ ಸ್ಮಶಾನ ತುಂಬೋಗ್ಬಿಡುತ್ತೆ, ಮತ್ತೆ ಆಕ್ಸಿಜನ್ ಕೊರತೆ ಉಂಟಾಗುತ್ತೆ, ನಾವು ಸನ್ನದ್ಧರಾಗಿರ್ಬೇಕು, ಹಂಗೆ ಹಿಂಗೆ ತುಂಬಾ ಇದು. ಜೊತೆಗೆ ಇನ್ನೊಂದು ಕಾನ್ಸ್ಪಿರಸಿ ಥಿಯರಿ, ನ್ಯೂ ಇಯರ್ ಬರ್ತಾ ಇದೆ, ಅದಕ್ಕೋಸ್ಕರ ರಿಸ್ಟ್ರಿಕ್ಷನ್ಸ್ ಮಾಡ್ಲಿಕ್ಕೆ ಅಂತ ಮಾಡ್ತಾ ಇದ್ದಾರೆ ಅಂತ ಕೆಲವರು ಹೇಳ್ತಾರೆ. ಕೆಲವರು ಹೇಳ್ತಾರೆ ಏನೋ ತುಂಬಾ ಉಳ್ಕೊಂಡ್ಬಿಟ್ಟಿದೆ ನಮ್ದು ಬೂಸ್ಟರ್ ಡೋಸ್ಗಳು, ವ್ಯಾಕ್ಸಿನ್ ಖಾಲಿ ಆಗ್ಲಿ ಅಂತ ಬೇಕು ಅಂತಾನೆ ಹೇಳ್ತಾ ಇದ್ದಾರೆ. ಈ ತರ ಎಲ್ಲ ಊಹಾಪೋಹಗಳು, ಅದಕ್ಕೆ ಜಾಸ್ತಿ ಕಿವಿಗೊಡಕ್ ಹೋಗ್ಬೇಡಿ. ವೈರಸ್ಗಳು ಸಾಧಾರಣವಾಗಿ ಬರ್ತಾವೆ, ಸೀಸನ್ ಅಲ್ಲಿ ಜಾಸ್ತಿ ಆಗ್ತವೆ, ಹಂಗೆ ಕಡಿಮೆ ಆಗ್ತಾ ಹೋಗ್ತವೆ. ಇನ್ನು ತುಂಬಾ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬಾರ್ದು. ಆದ್ರೆ ಒಂದು ಮಾತು ನಾನು ಇಲ್ಲಿ ಹೇಳ್ತೀನಿ, ಜಾಗರೂಕರಾಗಿರ್ಬೇಕು. ಅನಾವಶ್ಯಕವಾಗಿ ತುಂಬಾ ಗುಂಪುಗಟ್ಟುಗಳನ್ನ ಸೇರ್ಕೊಳ್ಳೋದು ಕಡಿಮೆ ಮಾಡಿ ಆದಷ್ಟು. ಯಾಕಂದ್ರೆ ಎಲ್ಲರ ಇಮ್ಯುನಿಟಿ ಒಂದೇ ತರ ಇರೋದಿಲ್ಲ. ಒಂದು ಇನ್ಫೆಕ್ಷನ್ ಬಂದ ತಕ್ಷಣ ಅದು ಇನ್ನೊಂದ್ ತರ ಇನ್ಫೆಕ್ಷನ್ ಕನ್ವರ್ಟ್ ಆಗಬಾರ್ದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಬಾರ್ದು ಅಂತ ಏನಿಲ್ಲ. ಸೊ ಆದಷ್ಟು ಇದ್ರಲ್ಲಿ ಜಾಗೃತವಾಗಿರ್ಬೇಕಾಗುತ್ತೆ. ನೀವೇನ್ ಊಟ ತಿಂಡಿ ಮಾಡ್ತಾ ಇದ್ರೋ ಅದನ್ನೇ ಮಾಡಿ. ಸ್ವಲ್ಪ ಸಾಧ್ಯವಾದ್ರೆ ಸ್ವಲ್ಪ ಒಳ್ಳೆಯ ಒಂದು ನ್ಯೂಟ್ರಿಷಿಯಸ್ ಆಹಾರಗಳನ್ನ, ಪೌಷ್ಟಿಕಾಂಶಗಳನ್ನ, ಒಂದು ಸನ್ಲೈಟ್ ಎಕ್ಸ್ಪೋಜರ್ನ, ಇದನ್ನೆಲ್ಲ ಮೇಂಟೈನ್ ಮಾಡಿ.
ವೃದ್ಧರು ತೀರಾ ಅತ್ಯವಶ್ಯಕವಿದ್ರೆ ಮಾತ್ರ ಹೊರಗೆ ಹೋಗಿ ತುಂಬಾ ಗುಂಪುಗಳಲ್ಲಿ ಸೇರ್ಕೊಳ್ಳಿ. ಅದು ಸಣ್ಣ ಪುಟ್ಟ ಇದಕ್ಕೆಲ್ಲ ಹೊರಗಡೆ ಹೋಗುವಂಥದ್ದು, ತೀರಾ ವಾಕಿಂಗ್ ಮಾಡುವಂಥದ್ದು, ಚಳಿಯಲ್ಲಿ ಮಾಡೋದು. ಯಾಕಂದ್ರೆ ಶೀತ ಕೆಮ್ಮು ಸಹಜ. ಸೊ ಒಂದ್ಸಲ ನಿಮಗೆ ಶೀತ ಕೆಮ್ಮು ಏನಾದ್ರು ಬಂತು ಅಂತ ಹೇಳಿದ್ರೆ ಬೇರೆಯವರಿಂದ ಆದಷ್ಟು ದೂರ ಇದೆ. ಮಕ್ಕಳು ಕೂಡ ಅಷ್ಟೇ, ಸ್ವಲ್ಪ ಶೀತ ಕೆಮ್ಮ ಜ್ವರ ಬಂತು ಅಂತ ಹೇಳಿದ್ರೆ ಸ್ಕೂಲಿಗೆ ಹೋಗೋದನ್ನ ನಿಲ್ಲಿಸಿ ಒಂದ್ 4 ದಿನ ಆದ್ಮೇಲೆ. ಸಾಧಾರಣವಾಗಿ ನೋಡಿ, ಈ ವೈರಸ್ ಬಂದ ತಕ್ಷಣ 3 ದಿನ ನಮ್ಮ ದೇಹದಲ್ಲಿ ಇರುತ್ತೆ. ಅದು ಯಾವುದೇ ಸಿಂಪ್ಟಮ್ಸ್ ಇರಲ್ಲ. 3 ದಿನ ಆದ ನಂತರ 4ನೇ 5ನೇ ದಿನದಿಂದ ನಿಮಗೆ ಸಿಂಪ್ಟಮ್ಸ್ ಆಗಕ್ಕೆ ಶುರು ಆಗುತ್ತೆ. ಈಗ ಜ್ವರ ಬಂದ ನಂತರ ಕೂಡ 4ರಿಂದ 5 ದಿನದಲ್ಲಿ ಕಡಿಮೆ ಆಗದಲೇ ಇದ್ದ ಪಕ್ಷದಲ್ಲಿ ಖಂಡಿತವಾಗ್ಲೂ ನೀವು ಡಾಕ್ಟರ್ನ, ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ನ ತೋರಿಸ್ಕೊಂಡು ನೀವು ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ತಗೊಳ್ಳಿ. ಸಡನ್ ಆಗಿ ಏನೋ ಬಂತು ಅಂತ ತಕ್ಷಣ ಗಾಬರಿ ಆಗ್ಬಿಟ್ಟು ಟೆಸ್ಟಿಂಗ್ ಮಾಡ್ಕೊಳಕ್ ಹೋಗೋದು. ನೋಡಿ, ಕೊರೋನಾದಲ್ಲೂ ಕೂಡ ಕೊರೋನಾ ಬರೋಕ್ಕಿಂತ ಶೀತ ಕೆಮ್ಮು ಬರೋದಂತ ತಕ್ಷಣ ಸ್ವಲ್ಪ ಹೆದರಿಕೆಯಿಂದನೇ ಸುಮಾರು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ತರ ಭಯವನ್ನ ಬಿಟ್ಬಿಡಿ. ಮತ್ತೆ ಇನ್ನೊಂದು ನೀವು ಕೇಳ್ಬೋದು, ಈ ವ್ಯಾಕ್ಸಿನ್ ತಗೊಂಡವರಿಗೂ ಬರುತ್ತಾ ಅಂತ. ಚಾನ್ಸಸ್ ಇದೆ. ಯಾಕಂದ್ರೆ ಈ ರೂಪಾಂತರಗೊಂಡಿರುವಂತ ವೈರಸ್ಗಳು ಅದೇ ರೂಪಾಂತರದಲ್ಲಿ ಇರಲ್ಲ. ಹಾಗಾಗಿ ಆ ವ್ಯಾಕ್ಸಿನ್ ಇದಕ್ಕೂ ವರ್ಕ್ ಮಾಡುತ್ತೆ ಅಂತ ಹೇಳಕ್ಕಾಗಲ್ಲ. ನಮ್ಮ ದೇಹದ ಇಮ್ಯುನಿಟಿ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ನಿಮಗೆ ಏನು ಅಟ್ಯಾಕ್ ಮಾಡಲ್ಲ ಮತ್ತು ವಿರುಲೆನ್ಸ್ ಜಾಸ್ತಿ ಮಾಡಲ್ಲ. ನೋಡಿ, ಅಟ್ಯಾಕ್ ಆಗ ಸಹಜ. ಮನುಷ್ಯ ಅಂದ್ಮೇಲೆ ವೈರಸ್ಗಳು ಅಟ್ಯಾಕ್ ಮಾಡೇ ಮಾಡ್ತವೆ. ಆದ್ರೆ ಅದು ನಮ್ಮ ದೇಹಕ್ಕೆ ಹೋಗ್ಬಿಟ್ಟು ನಮ್ಮ ದೇಹದಲ್ಲಿ ಉಂಟು ಮಾಡುವಂತ ಪ್ರಾಬ್ಲಮ್ಗಳು ಅವಾಯ್ಡ್ ಮಾಡಬೇಕು ಅಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್, ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಗಟ್ಟಿಯಾಗಿರ್ಬೇಕು. ಈ ರೋಗ ನಿರೋಧಕ ಶಕ್ತಿ ಗಟ್ಟಿಯಾಗಿರ್ಲಿಕ್ಕೆ ಆಯುರ್ವೇದ ಪ್ರಕಾರ ಇರುವಂತಹ ಹಳೆಯ ಹರ್ಬ್ಸ್ಗಳೇನಿರುತ್ತೆ, ಈ ತುಳಸಿ ಇರ್ಬೋದು, ಈ ಕುರ್ಕುಮಿನ್ ಹಳದಿ ಅರಿಶಿನ ಇರ್ಬೋದು, ಅಥವಾ ಈ ಪೆಪ್ಪರ್ ಇರ್ಬೋದು, ಇದನ್ನೆಲ್ಲ ಹಾಕೊಂಡು ಏನು ಕಷಾಯ ಮಾಡ್ಕೊಂಡು ನೀವು ಈ ಕೊರೋನಾ ಟೈಮಲ್ಲಿ ಕುಡಿತಾ ಬಂದ್ರಲ್ಲ, ಅದನ್ನೇ ಫಾಲೋ ಮಾಡಿ. ಸ್ವಲ್ಪ ಇಮ್ಯುನಿಟಿ ಚೆನ್ನಾಗಿರುತ್ತೆ, ರೆಸ್ಪಿರೇಷನ್ ಚೆನ್ನಾಗಿರುತ್ತೆ, ಈ ಸಣ್ಣ ಪುಟ್ಟ ಶೀತ ತೊಂದರೆಗಳು ಬರೋದಿಲ್ಲ. ಹಾಗಾಗಿ ಭಯ ಬಿಟ್ಬಿಡಿ, ಜಾಗರೂಕರಾಗಿ. ಇದೇ ತರ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.